ಅಲ್ಲ ಇಷ್ಟು ಅವ್ನು ನಂದು ಹಕ್ಕು ಅಂತ ಇಷ್ಟು ಕಾಶಿಂದ ಇಟ್ಕೊಂಡ್ರೆ ಸರ್ ಇದು ಪ್ರೀತಿಯಿಂದ ಏನ್ ನ್ಯಾಯ ಬೇಕು, ಸರ್ವೆ ಸ್ಕೆಚ್ ಬೇಕು. ಆ ಸರ್ವೆ ಸ್ಕೆಚ್ ಮಾಡಿದ ಪ್ರಕಾರ ಯಾರ್ಯಾರ್ದು ಪಂಚಾಯತಿ ಒಳಗೆ 9 ನಂಬರ್ ಎಂಟ್ರಿ ಆಗ್ಯಾರ, ಆ ಎಂಟ್ರಿ ಪ್ರಕಾರ ಅವ್ರಿಗೆ ಏನು ಉದ್ದ ಆಗಲ ಕ್ಷೇತ್ರ ಕೊಟ್ಟಾರ, ಆ ಕ್ಷೇತ್ರಕ್ಕೆ ತಕ್ಕಂಗೆ ನಮಗೆ ದಾಖಲೆಗಳನ್ನ ಹುಟ್ಟಿಸ್ಕೊಡ್ಬೇಕು ಅಷ್ಟೇ ಕೆಲಸ. ಅದನ್ನ ಬಿಟ್ಟು ನಿಮ್ಗೆ ಏನು ಕೇಳಾತ ಹೇಳಿ ಸರ್. ಇದಕ್ಕೆ ಹೆಚ್ಚಿಗೆ ಆಗಿ ನಮ್ಮ ದುಮ್ಮಿಗಡಿ ಶೇಖರ್ ಸರ್ ಮಾಜಿ ತಾಲೂಕು ಬೋರ್ಡ್ ಮೆಂಬರ್ ಸರ್. ಅಲ್ಲ ಇಷ್ಟು ಅವ್ನು ನಂದು ಹಕ್ಕು ಅಂತ ಇಷ್ಟು ಕಾಶಿಂದ ಇಟ್ಕೊಂಡ್ರೆ ಸರ್ ಇದು ಪ್ರೀತಿಯಿಂದ. ಅಲ್ಲ ನೀವು ಇದು ಯಾರಿಗೆ ಹಕ್ಕು ಬರ್ತಾರ ಇಲ್ಲ ಅವ್ರಿಗೆ ಕೊಡೋದು, ಅವ್ರು ಇದೆ ಅಂತ ಅವಾಗ ತೋರಿಸ್ಬಿಟ್ರೆ ಮುಗಿದು ಹೋಗೋದು. ಹೋಲ್ಸೇಲ್ ಆಗಿ ಕೊಟ್ಟಾರ ಅಂತ ಇಡೀ ಊರಿಗೆ ಗೊತ್ತೈತಿ. ಇದ್ರಾಗ ಒಂದಿಬ್ರು ಪಂಚಾಯತಿ ಸದಸ್ಯರು ಸೇರ್ಕೊಂಡ ಒಬ್ಬಿಬ್ರು ಸೇರ್ಕೊಂಡ ಅವ್ರ ತಾವ ಜನರ ಸ್ಥಳೀಯವಾಗಿ ಏನೇ ಇರ್ಬೋದು, ಯಾವುದು ಏನು ಕದ್ದು ಮುಚ್ಚಿ ಮಾಡೋದು ಬರುವುದಿಲ್ಲ. ಈ ಪ್ರಕ್ರಿಯೆ ನಡೆದಿದೆ. ಅವ್ರು ಆತ ನಮ್ಗೆ ಹಕ್ಕುಪತ್ರ ಇದೆ ನಮ್ಗೆ ಬೇಡ ಅಂದ್ರೆ ಮುಗಿದು ಹೋಗೋದು, ಅವ್ರಿಗೆ ಮುಂದೆ ಮಾಡೋದು. ಎಪ್ಪತ್ತೈದರಲ್ಲಿ ಕೊಟ್ಟಂತ ಅವ್ರಿಗೆ ಪಟ್ಟ ಕೊಟ್ಟಿದ್ದಾರೆ. ಅವತ್ತಿಂದ ಅವರು ಪೊಸಿಷನ್ ಅಲ್ಲಿ ಇದ್ದಾರೆ. ಆ ಪೊಸಿಷನ್ ಅಲ್ಲಿ ಈಗ ಮತ್ತೆ ಹಕ್ಕುಪತ್ರ ಕೊಡೋ ಅವಶ್ಯಕತೆ ಏನಿದೆ. ಈಗ ಅವರು ಆಲ್ರೆಡಿ ಸ್ವಂತ ಜಮೀನು ಇದ್ದಕ್ಕೆ ಪಟ್ಟ ಕೊಟ್ಟು ಅದನ್ನ 15 ವರ್ಷ ಪರಬಾರೆ ಮಾಡಿಕೊಡುದು, ನೀವು ಮಾರ್ಕೊಡುದು ಅಂತ ಹೇಳಿದ್ರೆ ಹೆಂಗೆ? ಅಲ್ಲ ಸರ್, ನೋಡೋದಲ್ಲ, ಯು ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಹಂಗೆ ನೋಡೋದು ಇರೋದು ಇದಿಲ್ಲ. ಯು ಹ್ಯಾವ್ ಟು ಕ್ಯಾನ್ಸಲ್ ಆಫ್ ದ ಪಟ್ಟ. ನಾವು ಕೊಟ್ಟಿದ್ದೀರಿ ಸರ್, ನಮಗೆ ಎಕ್ಸಾಮ್ ಅಲ್ಲಿ ಯಾಕಂದ್ರೆ ಆಗಿದೆ, ಏನು ತಪ್ಪಾಗಿದೆ, ಏನು ಸರಿ ಇದೆ ಅಲ್ಲ ಈಗ ಕೊಟ್ಟಂತ ಹುದ್ದೆ ಆಮೇಲೆ 2.5 ಅಲ್ಲ ಅವ್ರಿಗೇನು ಆಸೆ ಹುಟ್ಟಿಸಿದ್ದಾರೆ ನಿಮ್ಗೆ ಇನ್ನೊಂದು ಬೆಳವಣಿಗೆ ನಡೀತು ಸರ್. ನಿನ್ನೆ 2,500 ರೂಪಾಯಿ ಕೇಳ್ಯಾರ ಅಂತ ಸುದ್ದಿ ಆದಕ್ಕೆ ನಮ್ ಜೊತೆ ಬಂದಂತ ಜನರಿಗೆ ಸ್ವಲ್ಪ ಮಂದಿಗೆ ನೀವು ಅದನ್ನ ಹೇಳಕ್ ಹೋಗ್ಬೇಡ್ರಿ, ಮತ್ ಮಾಡಿದ್ರೆ ನಿಮ್ ಜನರ ರದ್ದು ಮಾಡಿಬಿಡ್ತಾ ನೋಡಿ ಹಂಗ್ ಮಾಡ್ತಾ ಅಂತ ಹೆದರಿಕೆ ಹೇಳ್ಯಾರ ಸರ್. ಹಾ, ಆ 1 ಊರಿಂದ 8 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ. ಯಾವ್ದಕ್ಕೆ ಹೋಗಿದೆ ಅದು, ಎಲ್ಲಿ ಹೋಗಿದೆ? ಪಂಚಾಯತಿಂದ 60,000 ರೂಪಾಯಿ ಈಗ ಗ್ರಾಮ ಪಂಚಾಯತಿಯಿಂದ ಇದನ್ನ ಹೊರಡಾಕಂತ ಪಂಚಾಯತಿ ಸದಸ್ಯರು 60,000 ರೂಪಾಯಿ ಖರ್ಚಾಕಿ ಅಂತ ಗ್ರಾಮ ಪಂಚಾಯತಿ ಮೆಂಬರ್ 60,000 ರೂಪಾಯಿ ಖರ್ಚಾಗಿ ಕೊಟ್ಟಿದ್ದಾರೆ. ಅಲ್ಲ ಪ್ರತಿಯೊಬ್ಬರ ಕಡೆಯಿಂದ ಗೊತ್ತಿಲ್ಲ. ಪಂಚಾಯತಿ ಮೆಂಬರ್ ಅಷ್ಟೇ ಅವರು ಬೆಂಗಳೂರಿಗೆ ಹೋಗಿ ಮಾಡಿಸ್ಕೊ ಬರ್ತೀವಿ ಅಂತ 60,000 ರೂಪಾಯಿ ಖರ್ಚಾಗಿ. ಬಹಳ ಜನ ಬರ್ತಾರೆ, ನಾವು ದುಡ್ಡು ಕೊಡಿ ಈಗ ಡಬಲ್ ಇಂಪಾರ್ಟೆಂಟ್ ಡಬಲ್ ಮಾಡ್ತಾ ಹಂಗೆ ಕೊಟ್ರೆ ನಾವೇನ್ ಮಾಡಕ್ಕೆ. ಆಮೇಲೆ ಹರಿಜನರಿಗೆ